ಬರೀ ಒಂದು ಆಲೂಗೆಡ್ಡೆನ ಉಪಯೋಗಿಸಿ ಇಷ್ಟೊಂದು ಕ್ರಿಸ್ಪಿ ಆಗಿರುವಂತಹ ತುಂಬ ಟೇಸ್ಟಿ ಆಗಿ ಸ್ನ್ಯಾಕ್ಸ್ನ ನೀವು ಎಂದೂ ಕೂಡ ಟ್ರೈ ಮಾಡಿರಲ್ಲ ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಾಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಇವಾಗ ಇಷ್ಟೊಂದು ಕ್ರಿಸ್ಪಿಯಾಗಿ ತುಂಬಾನೇ ರುಚಿಕರ ಆಗಿರುವಂತಹ ಈ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಆಲೂಗೆಡ್ಡೆನ ತಗೊಂಡಿದ್ದೀನಿ. ಇದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ನಾವು ಸೌತೆಕಾಯಿ ಸಿಪ್ಪೆ ಎಲ್ಲ ಯಾವ ರೀತಿ ರಿಮೂವ್ ಮಾಡ್ತೀವೋ ಅದೇ ರೀತಿ ಈ ಆಲೂಗೆಡ್ಡೆ ಸಿಪ್ಪೆನೆಲ್ಲಾನು ಕ್ಲೀನ್ ಆಗಿ ಈ ತರ ರಿಮೂವ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ತರ ಸಿಪ್ಪೆ ಎಲ್ಲ ತಗೊಂಡಿದ ನಂತರ ಮತ್ತೆ ಇನ್ನೊಂದು ಬಾರಿ ಈ ಆಲೂಗೆಡ್ಡೆನ ನೀಟಾಗಿ ಇನ್ನೊಂದ್ಸಲಿ ತೊಳ್ಕೊಂಡ್ ಬರೋಣ. ಯಾಕಂದ್ರೆ ಸಿಪ್ಪೆ ಎಲ್ಲ ರಿಮೂವ್ ಮಾಡಿರ್ತೀವಲ್ಲ, ಮತ್ತೆ ಅದ್ರ ಮೇಲೆಲ್ಲ ಕಸ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಇನ್ನೊಂದ್ ಬಾರಿ ಚೆನ್ನಾಗಿ ತೊಳ್ಕೊಂಡು ಈ ತರ ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮಧ್ಯಕ್ಕೆ ಎರಡು ಭಾಗ ಮಾಡ್ಕೊಂಡು ಒಂದೊಂದು ಸ್ವಲ್ಪನೇ ಆಗಿ ನಾನು ಟ್ಯೂಬ್ ರೀತಿ ಇರುತ್ತಲ್ಲ, ಐಸ್ ಟ್ಯೂಬ್ ರೀತಿ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಹಂಗೆ ಹಾಕ್ಬಿಟ್ರೆ ಕೂಡ ಬೇಯೋದು ತುಂಬಾನೇ ಟೈಮ್ ತಗೊಳುತ್ತೆ. ಹಾಗಾಗಿ ನಾವು ಈ ತರ ಚಿಕ್ಕದಾಗಿ ಟ್ಯೂಬ್ ರೀತಿ ಕಟ್ ಮಾಡಿ ಹಾಕೊಂಡ್ರೆ ಬೇಗನೆ ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ತರ ಕಟ್ ಮಾಡ್ಕೊಂಡಿದ ನಂತರ ಫಸ್ಟೇನೆ ನಾನು ಸ್ಟವ್ ಆನ್ ಮಾಡಿ ಸ್ವಲ್ಪ ನೀರನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟೇನೆ ಕುದಿಯಕ್ಕೆ ಇಟ್ಕೊಬಿಟ್ರೆ ಈ ಆಲೂಗೆಡ್ಡೆ ಕಟ್ ಮಾಡೋ ಅಷ್ಟರಲ್ಲಿ ನೀರು ಕೂಡ ಕಾದಿರುತ್ತೆ. ಅವಾಗ ಹಾಕಿದ ತಕ್ಷಣ ಏನಿಲ್ಲ ಅಂದ್ರೂ ಒಂದ್ 5ರಿಂದ 6 ನಿಮಿಷ ಅಷ್ಟೇನೆ ಬೇಕಾಗುತ್ತೆ ಈ ಆಲೂಗೆಡ್ಡೆ ಬೇಯಕ್ಕೆ. ಜಾಸ್ತಿ ಏನು ಟೈಮ್ ಏನು ಕೂಡ ಬೇಕಾಗಿರಲ್ಲ. ನೋಡಿ, ಇವಾಗ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಕುದಿತಿರುವ ನೀರಿಗೆ ನಾವು ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ, ಆಲೂಗೆಡ್ಡೆನೆಲ್ಲ ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಅನ್ನ ಮುಚ್ಚಿ ಏನಿಲ್ಲ ಅಂದ್ರೂ ಒಂದ್ 5ರಿಂದ 6 ನಿಮಿಷ ಇದನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಮುಚ್ಚಳ ಓಪನ್ ಮಾಡಿ ತೋರಿಸ್ತಾ ಇದೀನಿ. ಪರ್ಫೆಕ್ಟ್ ಆಗಿ ಆಲೂಗೆಡ್ಡೆ ಚೆನ್ನಾಗಿ ಕೂಡ ಬೆಂದಿದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನೊಂದು ಚಾಕಿನ ಸಹಾಯದಿಂದ ಈ ತರ ಚುಚ್ಚಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಪರ್ಫೆಕ್ಟ್ ಆಗಿ ಈ ಆಲೂಗೆಡ್ಡೆ ಬೆಂದಿದೆ. ಇಷ್ಟಾದ್ರೆ ಸಾಕು. ಇವಾಗ ಸ್ಟವ್ ಅನ್ನ ಆಫ್ ಮಾಡ್ಕೊಂಡು ಈ ಆಲೂಗೆಡ್ಡೆನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಆಲೂಗೆಡ್ಡೆಯಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಆ ರೀತಿ ಇದನ್ನ ಆಲೂಗೆಡ್ಡೆನ ನೀಟಾಗಿ ಸೋದಿಸ್ಕೊಂಡು ಒಂದು ಬೌಲ್ಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪನೂ ಕೂಡ ನೀರಿರಲ್ಲ, ಅಷ್ಟು ಡ್ರೈ ಆಗಿದೆ ಆಲೂಗೆಡ್ಡೆ. ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆನ ಹಾಕೊಳ್ತಾ ಇದ್ದೀನಿ. ಹಾಕೊಂಡಿದ ನಂತರ ಸ್ವಲ್ಪ ತಣ್ಣಗಾಗಿದ ನಂತರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಸ್ವಲ್ಪನೂ ಗಂಟಿರಬಾರ್ದು, ಆ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅವಾಗ್ಲೇ ಇದು ಆಲೂಗೆಡ್ಡೆ ಸ್ನ್ಯಾಕ್ಸ್ ತುಂಬಾನೇ ರುಚಿಯಾಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಕಾಳು ಮೆಣಸಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಚಿಲ್ಲಿ ಫ್ಲಾಕ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಈ ತರ ಚಿಲ್ಲಿ ಫ್ಲಾಕ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಅಚ್ಕಾರದ ಪುಡಿನೂ ಬೇಕಾದ್ರೆ ಹಾಕೋಬಹುದು, ಏನು ಪ್ರಾಬ್ಲಮ್ ಏನು ಇರಲ್ಲ. ಹಾಗೇನೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕರ್ಬೇವಿನ ಸೊಪ್ಪನ್ನ ಈ ತರ ವಾಶ್ ಮಾಡ್ಕೊಂಡು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. ನಂತರ ಇವಾಗ ನಾನು ಅರ್ಧ ಕಪ್ ಆಗುವಷ್ಟು, ನಾನು ತೋರಿಸ್ತಿರುವ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ಇಲ್ಲಿ ಕಾರ್ನ್ ಫ್ಲವರ್ ನ ತಗೊಂಡಿದ್ದೀನಿ. ಒಂದು ಆಲೂಗೆಡ್ಡೆಗೆ ಅರ್ಧ ಕಪ್ ಆಗುವಷ್ಟು ಕಾರ್ನ್ ಫ್ಲವರ್ ಬೇಕೇ ಬೇಕಾಗುತ್ತೆ. ಕಾರ್ನ್ ಫ್ಲವರ್ ಇಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ, ಅಕ್ಕಿ ಹಿಟ್ಟು ಹಾಕೊಂಡು ಕೂಡ ಮಾಡ್ಕೋಬಹುದು, ಇಲ್ಲ ರವೆ ಹಾಕೊಂಡು ಕೂಡ ಮಾಡ್ಕೋಬಹುದು. ಈ ತರ ಒಂದ್ಸಲಿ ಸ್ಪೂನಿನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಹಾಕಿದ ನಂತರ ಈ ತರ ಕೈಯಲ್ಲೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಈ ಹಿಟ್ಟು ರೆಡಿ ಆಗಿದೆ ಅಂತ. ಆಲೂಗೆಡ್ಡೆ ಬೆಂದಿದ ನಂತರ ಸ್ವಲ್ಪನೂ ನೀರಿರಬಾರ್ದು, ಆ ರೀತಿ ಡ್ರೈ ಆಗಿ ತಗೊಂಡ್ರೆ ನೋಡಿ, ನಾವು ಅರ್ಧ ಕಪ್ ಆಗಿರುವಷ್ಟು ಕಾರ್ನ್ ಫ್ಲವರ್ ಪರ್ಫೆಕ್ಟ್ ಆಗಿ ಒಂದು ಆಲೂಗೆಡ್ಡೆಗೆ ಪರ್ಫೆಕ್ಟ್ ಆಗಿ ಹಿಟ್ಟು ರೆಡಿ ಆಗಿದೆ. ಈ ಹಿಟ್ಟನ್ನು ಜಾಸ್ತಿ ಪ್ರೆಸ್ ಮಾಡಿನೂ ಕೂಡ ನಾದಿಸ್ಬಾರ್ದು, ಆದಷ್ಟು ಸ್ಮೂತ್ ಆಗಿ ನಾದಿಸ್ಕೋಬೇಕು, ಆವಾಗಲೇ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇವಾಗ ನಾದಿಸಿ ಆಗಿದೆ. ಇವಾಗ ಕೈಗೆ ಸ್ವಲ್ಪನ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಂಡಿದ ನಂತರ ಸ್ವಲ್ಪನ ಹಿಟ್ಟು ತಗೊಂಡು ಈ ತರ ಉದ್ದಕ್ಕೆ ಈ ತರ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಕುರ್ಕುರೆ ಎಲ್ಲ ಯಾವ ರೀತಿ ಬರುತ್ತೋ ಆ ರೀತಿ ನಾನು ಈ ತರ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನ ಮಾಡ್ಕೋಬಹುದು. ಜಾಸ್ತಿ ದಪ್ಪ ಮಾಡ್ಕೊಬಿಟ್ರೆ ಅಷ್ಟು ಕ್ರಿಸ್ಪಿಯಾಗಿ ಎಲ್ಲ ಇರಲ್ಲ, ಒಳಗಡೆ ಎಲ್ಲ ಸ್ಮೂತ್ ಆಗಿ ಬಂದ್ಬಿಡುತ್ತೆ. ಆದಷ್ಟು ಈ ತರ ತೆಳುವಾಗೆ ಮಾಡ್ಕೋಬೇಕು, ಅವಾಗ್ಲೇನೆ ಈ ಆಲೂಗೆಡ್ಡೆ ಸ್ನ್ಯಾಕ್ಸ್ ತುಂಬಾನೇ ಕುರ್ಕುರಿಯಾಗಿ ಮತ್ತೆ ಕರುಮ್ ರೀತಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಮೀಡಿಯಂ ಅಳತೆಯಲ್ಲಿ ನಾನು ಎಲ್ಲನೂ ಕೂಡ ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬಾನೇ ಪರ್ಫೆಕ್ಟ್ ಆಗಿ ಎಲ್ಲೂ ಕೂಡ ಒಡ್ಕೊಳ್ತಾ ಇಲ್ಲ, ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿದೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಉಪ್ಪು ಕಡಿಮೆ ಇತ್ತು ಅಂತ ಹೇಳಿದ್ರೆ ಹಾಕೋಬಹುದು, ಇನ್ನೂ ಸ್ವಲ್ಪ ಖಾರ ಏನಾದ್ರು ಬೇಕು ಅಂತ ಹೇಳಿದ್ರು ನೀವು ಹಾಕೋಬಹುದು. ಇದ್ರ ಜೊತೆಗೆ ಬೇಕಾದ್ರೆ ನೀವು ಆನಿಯನ್ ಕೂಡ ಕಟ್ ಮಾಡಿ ಹಾಕೋಬಹುದು, ಇನ್ನೂ ಟೇಸ್ಟ್ ಸಖತ್ತಾಗಿ ಕೂಡ ಇರುತ್ತೆ. ನೋಡಿ, ನಾನು ಎಲ್ಲಾ ಹಿಟ್ಟನ್ನು ನಾನು
ಈ ರೀತಿ ಉದ್ದಕ್ಕೆ ಶೇಪ್ ಕೊಟ್ಕೊಂಡು ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನ ಸ್ವಲ್ಪ ದೂರ ದೂರ ಇಟ್ಕೋಬೇಕು. ಹತ್ತತ್ರ ಇಟ್ಬಿಟ್ರೆ ಎಲ್ಲನೂ ಕೂಡ ಅಂಟ್ಕೊಬಿಡುತ್ತೆ. ಈ ಥರ ಸ್ಪೇಸ್ ಕೊಟ್ಟು ಇಕ್ಕೋಬೇಕಾಗುತ್ತೆ. ನೋಡಿ ಇವಾಗ ಇದು ರೆಡಿಯಾಗಿದೆ. ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಡೀಪ್ ಫ್ರೈ ಆಗುವಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಇವಾಗ ಬಿಸಿಯಾಗಿದೆ. ಇವಾಗ ನೋಡ್ತಾ ಇರ್ಬೋದು ನಾವು ಇವಾಗ ಈ ಆಲೂಗೆಡ್ಡೆ ಸ್ನ್ಯಾಕ್ಸ್ನ ಇವಾಗ ಒಂದೊಂದಾಗಿ ನಾವು ಹಾಕೋಬೇಕಾಗುತ್ತೆ. ಒಟ್ಟಿಗೆನೆ ಹಾಕೋಬಿಟ್ರೆ ಎಲ್ಲ ಅಂಟ್ಕೊಬಿಡುತ್ತೆ. ಅವಾಗ ಈ ಆಲೂಗೆಡ್ಡೆ ಕ್ರಿಸ್ಪಿಯಾಗಿ ಕೂಡ ಬರಲ್ಲ, ಎಲ್ಲ ಅಂಟ್ಕೊಬಿಟ್ಟು ತಿನ್ನೋಕ್ಕೂ ಕೂಡ ಚೆನ್ನಾಗಿರಲ್ಲ, ಬೆಂದು ಕೂಡ ಇರಲ್ಲ. ಅದಕ್ಕೋಸ್ಕರ ನಾವು ಒಂದು ಹಾಕಿದ ನಂತರ ಇನ್ನೊಂದನ್ನ ಹಾಕಬೇಕು. ಗ್ಯಾಪಲ್ಲಿ 1 ಸೆಕೆಂಡ್ ಬಿಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇವಾಗ ನಾನು ಎಲ್ಲ ಆಲೂಗೆಡ್ಡೆನೂ ಹಾಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಉಬ್ಕೊಂಡು ಕೂಡ ಬರ್ತಾ ಇದೆ. ಈ ರೀತಿ ಬರಗಂಟ ನಾವು ಸೌಟನ್ನ ಯಾವುದೇ ರೀತಿನೂ ಮಧ್ಯ ಕೈಯನ್ನ ಹಾಕಕ್ ಹೋಗ್ಬಾರ್ದು. ಅದು ಉಪ್ಕೊಂಡು ಬಂದಿದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗಿದ ನಂತರ ಇವಾಗ ಎರಡೂ ಸೈಡನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಗೋಲ್ಡನ್ ಕಲರ್ ಕೂಡ ಬಂದಿದೆ. ಇಷ್ಟು ಕ್ರಿಸ್ಪಿಯಾಗಿ ಬಂದ್ರೆ ಸಾಕು. ಇವಾಗ ಸ್ಟವ್ ಅನ್ನ ಇವಾಗ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡಿಕೊಂಡು ಈ ಕುರ್ಕುರೆ ಎಲ್ಲನೂ ಕೂಡ ನಾನು ಒಂದು ಪ್ಲೇಟ್ಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ನ್ಯಾಕ್ಸ್ನ ನಾನು ಅರ್ಧ ಗಂಟೆ ಮೇಲೆ ಇಟ್ಟಿದ್ದೆ. ಅಷ್ಟೇ ಹೊತ್ತು ಇಟ್ಟಿದ್ರು ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಬಂದಿತ್ತು. ಒಂದು ಆಲೂಗೆಡ್ಡೆನ ಉಪಯೋಗಿಸ್ಕೊಂಡು ಇಷ್ಟೊಂದಾರಿ ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ತುಂಬಾನೇ ಕರುಮ್ ರೀತಿ ಆಗಿರುವ ಸ್ನ್ಯಾಕ್ಸ್ನ ಈ ರೀತಿ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಇದನ್ನ ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮನಮಂದಿ ಎಲ್ಲ ಇಷ್ಟಪಟ್ಟು ತಿಂದು ಖಾಲಿ ಮಾಡ್ತಾರೆ. ಅಷ್ಟು ಕೂಡ ಸಖತ್ತಾಗಿ ಕೂಡ ಇರುತ್ತೆ. ನೋಡ್ತಾ ಇರ್ಬೋದು ಇವಾಗ ಒಂದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಮತ್ತೆ ಹೊರಗಡೆ ಅಷ್ಟೇ ಕ್ರಂಚಿಯಾಗಿ ಕೂಡ ಕ್ರಿಸ್ಪಿಯಾಗಿ ಕೂಡ ಬೆಂದಿದೆ. ಎಲ್ಲೂ ಹಿಟ್ಟಿನ ಕಾಣಿಸ್ತಾನೂ ಇಲ್ಲ. ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ತಿಂತಾ ಇದ್ರೆ ಕರುಮ್ ಅಂತ ಬಾಯಲ್ಲಿ ಆಹಾ ಇನ್ನೂ ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ. ನೀವು ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.